ಇವತ್ತಿನ ವ್ಲಾಗ್ನ ನಾನು ಏರ್ಪೋರ್ಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಲಂಡನ್ಗೆ ಹೋಗ್ತಾ ಇದ್ದೀನಿ. ಬಂಗಾರಿ ನಮ್ಮ ಬ್ರೂನೋದು ಬರ್ಡೇ 2 ದಿನದಲ್ಲಿ. ರಾಜು ಇಲ್ಲಿದ್ದಾನೆ, ನನ್ನ ಮಿಸ್ ರಾಜು. ಪ್ರತಿ ಸಲ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರು ನನ್ನ ಜೊತೆ ಇರ್ತಾರೋ ಅವರೇ ನನ್ನ ಜೊತೆ ಇದ್ದಾರೆ. ಏನ್ ಅನ್ಸ್ತಿದೆ ಅಪ್ಪ ನಾನು ಹೋಗ್ತಿರೋದಕ್ಕೆ? ಆರೋಗ್ಯವಾಗಿ ತಿಂದು ಆರೋಗ್ಯವಾಗಿ ಇರು. 28 kg ಆಗಿದೆ, ಇನ್ನು ಇದೊಂದು ಬಾಕಿ. ನಮ್ಮ ಅಪ್ಪಂಗೆ ಫುಲ್ಲು ಚಿಂತೆ ಗೈಸ್, ಅವ್ರ ಮಗಳು ಸೇಫ್ ಆಗಿದ್ದಾಳ ಇಲ್ವಾ? ಅಮ್ಮ ಮನೇಲಿದ್ದಾಗ ಬೈತಾರೆ, ಈ ಥರ ನಾನು ಹೊರಗಡೆ ಹೋಗ್ಬೇಕಾದ್ರೆ ಅಳ್ತಾರೆ. ನೀವೆಲ್ಲ ಅನ್ಕೋತಿರ್ಬೋದು ಏನಪ್ಪ ಸಡನ್ ಆಗಿ ಜಾನ್ಸಿನೂ ಬಂದ್ಬಿಟ್ಟಿದ್ದಾಳೆ ಇಂಡಿಯಾಗೆ ಅಂತ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ನೀನೆಲ್ಲೋ ನಾನಲ್ಲೇ. ಇವಾಗ 11 hours ಟ್ರಾವೆಲ್ ಮಾಡಬೇಕು. ಹಿಂಗೆ ಟೇಕ್ ಆಫ್ ಆಗಿದ ತಕ್ಷಣ ಅದ್ರೊಳಗಡೆ ಹೋಗಿದ ತಕ್ಷಣ ಫ್ಲೈಟೇ ಕಾಣಿಸ್ಲಿಲ್ಲ. ನಿಮ್ಮ ಪ್ರಯಾಣ ಸುಖಕರವಾಗಿದ್ದೆಂದು ಭಾವಿಸುತ್ತೇವೆ. ಪುನಃ ನಿಮ್ಮ ಸೇವೆ ಮಾಡುವ ಅವಕಾಶಕ್ಕೆ ಕಾಯುತ್ತೇವೆ. ಕನ್ನಡದಲ್ಲಿ ಸ್ಪೀಚ್ ಕೊಟ್ಟರು ಗೈಸ್, ಅದು ಬ್ರಿಟಿಷ್ ಏರ್ವೇಸ್ ಅಲ್ಲಿ. ತುಂಬಾ ಖುಷಿ ಆಗುತ್ತೆ ಕೇಳಿ. ಈಚೆ ಕಡೆ ಕ್ಯಾಬ್ ಬುಕ್ ಮಾಡೋಣ ಅಂತ ಕಾಯ್ತಾ ಇದ್ವಿ. ಅಲ್ಲೇ ಕುಂತ್ಕೊಂಡು ನಡ್ಕೊಂಡು ಬರ್ತಾರೆ, ತೋರಿಸ್ತೀನಿ ಅವ್ರನ್ನ. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ನಾವು ಈಚೆ ಕಡೆ ನಿಂತ್ಕೊಂಡಿದ್ವಿ, ಕಾಯ್ತಾ ಇದ್ವಿ ಲಗೇಜ್ ಎಲ್ಲ ಇಟ್ಕೊಂಡು. ಹತ್ತಿಸ್ಕೊಬಿಟ್ಟಾರೆ. ಏನೋ ಧೈರ್ಯ ಮಾಡಿ ಹೋಗ್ತಾ ಇದೀವಿ ಗೈಸ್. ನಾವು ಮಾಡ್ದಂಗೆ ನೀವು ಯಾರು ಮಾಡಬೇಡಿ. ಮನೆ ಬಂತು ಗೈಸ್, ತುಂಬ ಖುಷಿ ಆಗ್ತಿದೆ. ಇವಾಗ ಅವಳವ್ರಿಗೆ ದುಡ್ಡು ಕೊಡ್ತಾ ಇದ್ದಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ನ ನಾನು ಏರ್ಪೋರ್ಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಯ್ ಬಂಗಾರಿ, ಮಿಸ್ ಯು. ಹುಷಾರು, ಕ್ಲೀನಾಗಿ ಊಟ ಮಾಡಿ ಹುಷಾರಾಗಿ ಮನೆ ನೋಡ್ಕೊ ಆಯ್ತಾ? ಬಾಯ್. ಶೇಕಿ ಕೊಟ್ಬಿಡು. ಶೇಕಿ ಶೇಕಿ. ಗುಡ್ ಬಾಯ್, ಗುಡ್ ಬಾಯ್, ಲವ್ ಯು. ಎಲ್ಲಿ ನಿಂತ್ಕೊಂಡಿದ್ದೀನಿ? ನಿಂತ್ಕೊಂಡು ಏನು ಮಾಡ್ತೀಯ ನೀನು? ನಿಂತ್ಕೊಬಿಟ್ಟು ಗಾಳಿ ತಗೋಬೇಕು. ಇಲ್ಲಿದ್ದಾನೆ ಬ್ರೂನೋ. ನಮ್ಮ ಬ್ರೂನೋದು ಬರ್ಡೇ 2 ದಿನದಲ್ಲಿ. ಮಿಸ್ ಬ್ರೂನೋ ಹೋಗ್ಬೇಕು. ರಾಜು ಇಲ್ಲಿದ್ದಾನೆ, ನನ್ನ ಮಿಸ್ ರಾಜು. ನಮ್ಮಮ್ಮ ಇಲ್ಲಿದ್ದಾರೆ, ನಮ್ಮ ಅಪ್ಪ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ನಾನು ಒಬ್ಬಳೇ ಬಂದಿಲ್ಲ ಗೈಸ್, ನನ್ನ ಜೊತೆ ಇನ್ನೂ ಯಾರೋ ಒಬ್ಬರು ಇದ್ದಾರೆ. ಪ್ರತಿ ಸಲ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರು ನನ್ನ ಜೊತೆ ಇರ್ತಾರೋ ಅವರೇ ನನ್ನ ಜೊತೆ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನನ್ನು ಮೀಟ್ ಮಾಡ್ತಾರೆ ಅವರು. ನನ್ನ ತಮ್ಮ ನನಗಿಂತ ಒದ್ದಾಗ್ಬಿಟ್ಟಿದ್ದಾನೆ. ಬಾಯ್ ರಾಜು, ಹುಷಾರು, ಚೆನ್ನಾಗಿ ಓದು. ಜಾಸ್ತಿ ಹಿಂಸೆ ಇಡಬೇಡ ಅಪ್ಪ ಅಮ್ಮಂಗೆ, ಹೇಳಿದ ಮಾತು ಕೇಳು. ಆಮೇಲೆ ನಮ್ಮಪ್ಪ ಇಲ್ಲಿದ್ದಾರೆ ನೋಡಿ. ಬ್ರೂನೋಗೋಸ್ಕರನೇ ಗೈಸ್ ನಾನು ಅಷ್ಟು ದೂರದಿಂದ ಓಡ್ಬರೋದು. ಐ ಮಿಸ್ ಬ್ರೂನೋ ಸೋ ಮಚ್. ಬ್ರೂನೋ ಎಲ್ಲಿದ್ದಾರೆ ನಮ್ಮಪ್ಪ? ಅಪ್ಪ ನನಗೆ ಹೊಸ ಫೋನ್ ಕೊಡಿಸಿದ್ರು, ಅದೇ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಏನು ಅನಿಸ್ತಿದೆ ಅಪ್ಪ ನಾನು ಹೋಗ್ತಿರೋದಕ್ಕೆ? ಅರ್ಥ ಆಯ್ತು ಬಿಡು. 30 ಸಲ ಬರ್ತೀಯ, 30 ಸಲ ಹೋಗ್ತೀಯ ಅನ್ಕೊಳುತ್ತೆ. ಅಮ್ಮ ಇಲ್ಲಿದ್ದಾರೆ, ನನ್ನ ಕಳ್ಸ್ಕೊಡೋಕ್ಕೆ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಏನು ಹೇಳ್ತೀಯಾ? ಏನಿಲ್ಲ, ಬಿಸಿಲಿನಾರು ಚೆನ್ನಾಗಿ ಜೋರಾಗಿ ಮಾತಾಡಬೇಕು. ಆರೋಗ್ಯವಾಗಿ ತಿಂದು ಆರೋಗ್ಯವಾಗಿ ಇರು. ಓಕೆ, ನೀನೇನು ಹೇಳ್ತೀಯ ರಾಜು? ಏನಿಲ್ಲ, ಏನಿಲ್ಲ. ಸ್ಕೂಲ್ ರಜಾ ಹಾಕ್ಬಿಟ್ಟು ಇವನಿಗೆ ನಾನು ಏರ್ಪೋರ್ಟಿಗೆ ಬಿಡಕ್ಕೆ ಬರ್ತಾನೆ. ಹೋಗಿದ ತಕ್ಷಣ ಸ್ಕೂಲ್ ಇವಾಗ ಏನಿಲ್ಲ, ಬರೀ ಡೌ. ನೋಡಿ ಗೈಸ್, ಒಳಗೋಗಿ ಸಿಗ್ತೀನಿ. ಬಾಯ್. ಅವಳದು ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಅಷ್ಟು ಮನೆ ಹೋಗೋಣ ಇವಾಗ. ಜಾನ್ಸಿ ಸೂಟ್ ಕೇಸ್ ನೋಡಿ 28 kg ಆಗಿದೆ, ಇನ್ನು ಇದೊಂದು ಬಾಕಿ ಇದೆ ಎಕ್ಸ್ಟ್ರಾ. ಇವಳೇ ಗೈಸ್ ನನ್ನ ಜೊತೆ ಇವಾಗ ಟ್ರಾವೆಲ್ ಮಾಡ್ತಾ ಇರೋದು. ಬನ್ನಿ ಮಾತಾಡೋಣ ಮುಂದಕ್ಕೆ ಏನು ಎತ್ತ ಅಂತ. ಇವಾಗ ನಾವು ಫೈನಲ್ ಅಂಕಲ್ ಇದ್ದಾರೆ ಅನ್ಸುತ್ತಲ್ಲ, ಕಾರಲ್ಲಿ ಇದ್ದಾರೆ ಅನ್ಸುತ್ತೆ. ಇವಾಗ ನಾವು ಇಮಿಗ್ರೇಷನ್ನ ಕ್ರಾಸ್ ಮಾಡಿ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕಿಂಗ್ ಹೋಗಬೇಕು. ಇರಿ ಗೈಸ್, ಕ್ರಾಸ್ ಮಾಡಿ ಸಿಗ್ತೀವಿ. ನಮ್ಮ ಬೋರ್ಡಿಂಗ್ ಪಾಸ್ ಬಂದಿದೆ, ನಾವಿವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಟಾಸ್ಕ್ಗಳ ನಂತರ ನಾವು ಇವಾಗ ನಮ್ಮ ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಡೆಕೋರೇಷನ್ ನೋಡಿ ಗೈಸ್, ಡ್ಯೂಟಿ ಫ್ರೀಯಲ್ಲಿ. ಹೌ ವಾಸ್ ದ ಜೋಸ್ ಜಾನ್ಸಿ? ನಮ್ಮ ಜಾನ್ಸಿ ಫುಲ್ ಟಯರ್ಡ್ ಆಗಿಬಿಡಿದಾಳೆ ಬಿಡಿ ಗೈಸ್. ಸೊ ಕ್ರಿಸ್ಮಸ್ ಡೆಕೋರೇಷನ್ ಈಗ ಮಾಡಿದ್ದಾರೆ. ಬನ್ನಿ ಒಳಗೆ ಆವಾಗಲೇ ಕ್ಲೀನಾಗಿ ವೆಲ್ಕಮ್ ಬ್ಯಾಕ್ ಹೇಳೋಕ್ಕಾಗಲಿಲ್ಲ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ಇವಾಗ ಸಾರಿ, ಆವಾಗಲೇ ಇಂಟರಪ್ಟ್ ಆಗೋಯಿತು. ಯಾಕೆಂದರೆ ನಮ್ಮ ಅಪ್ಪ ಕಾಲ್ ಮಾಡಿದರು.
ನಮ್ಮಪ್ಪಂಗೆ ಫುಲ್ಲು ಚಿಂತೆ ಗೈಸ್, ಅವಳ ಮಗಳು ಸೇಫ್ ಆಗಿದ್ದಾಳಾ ಇಲ್ವಾ, ಕರೆಕ್ಟಾಗಿ ಹೋಗ್ತಾ ಇದ್ದಾಳಾ ಇಲ್ವಾ ಅಂತ. ಅದಕ್ಕೆ 5-5 ನಿಮಿಷಕ್ಕೂ ಕಾಲ್ ಮಾಡಿ ಮಾಡಿ ಕೇಳ್ಕೊತಾರೆ, ಐ ವಿಲ್ ಮಿಸ್ ಮೈ ಡ್ಯಾಡ್. ನಮ್ಮಮ್ಮ ಅಳ್ತಾನೆ ಇರ್ತಾರಪ್ಪ, ಮನೇಲಿದ್ದಾಗ ಬೈತಾರೆ, ಈ ಥರ ನಾನು ಹೊರಗಡೆ ಹೋಗ್ಬೇಕಾದ್ರೆ ಅಳ್ತಾರೆ. ನಿಮ್ಮ ಮನೇಲೂ ಹೀಗೇನಾ? ಕಮೆಂಟ್ ಮಾಡಿ ಗೈಸ್, ನಿಮ್ಮ ಅಮ್ಮನೂ ಹೀಗೆ ಅಂದರೆ. ಸೊ ಅದಕ್ಕೆ ನಮ್ಮಪ್ಪ ಇವಾಗ ನಂಗೆ ಕಾಲ್ ಮಾಡಿಬಿಟ್ಟು ತಿನ್ನು, ಏನಾದ್ರು ತಿಂದೇ ಹೋಗಬೇಡ ಅಂತ ಅಂದರು. ಅದಕ್ಕೆ ನಾನು ಇವಾಗ ಊಟ ಹುಡ್ಕೊಂಡು ಹೋಗ್ತಾಯಿದ್ದೀನಿ, ಏನಾದ್ರು ಊಟ ಸಿಗುತ್ತಾ ಅಂತ. ಲಾಂಚ್ಗೆ ಹೋಗು ಅಂತ ಅಂದರು, ಬಟ್ ಇವಾಗ ಟೈಮ್ ಆಗೋಗಿದೆ, ಲಾಂಚ್ಗೆ ಹೋಗೋಕ್ಕಾಗಲಿಲ್ಲ. ನಮ್ಮದು ಬ್ಯಾಗೇಜ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದ್ದು, ಆ್ಯಸ್ ಯೂಶ್ವಲ್ ಗೈಸ್, ಗೊತ್ತಲ್ಲ ಬ್ಯಾಗೇಜ್ ಇದ್ದಿದ್ದೇ ತಲೆನೋವು. ಯಾಕೆಂದರೆ ನಮ್ಮಿಬ್ರಿಗೂ ಇದ್ದಿದ್ದು 2 ಸೂಟ್ಕೇಸ್ ಅಲವೆನ್ಸ್, ಆದರೆ ನಾವು ತೊಗೊಂಡು ಹೋಗಿದ್ದು ಒಂದೇ. ಲಂಡನ್ನಿಂದ ಬಂದ್ವಿ ಅಲ್ವಾ, ಲಂಡನ್ನಿಂದ ಬರ್ಬೇಕಾದ್ರೆ ಇಬ್ಬರೂ ಒಂದೊಂದು ಸೂಟ್ಕೇಸ್ ಅಷ್ಟೇ ತೊಗೊಂಬಂದಿದ್ವಿ. ಎಲ್ಲ ಅನ್ಕೋತಿರ್ಬೋದು, ಏನಪ್ಪ ಸಡನ್ನಾಗಿ ಜಾನ್ಸಿನೂ ಬಂದ್ಬಿಡಿದಾಳೆ ಇಂಡಿಯಾಗೆ ಅಂತ. ಹಂಗಾಗ್ಬಿಟ್ಟಿದೆ ಅಂದರೆ ನೀನೆಲ್ಲೋ ನಾನಲ್ಲೇ ಅಂದಂಗೆ ಆಗ್ಬಿಡಿದೆ. ಅವಳು ಎಲ್ಲಿರ್ತಾಳೋ ನಾನೆಲ್ಲಿರ್ತೀನೋ ಅವಳು ಅಲ್ಲೇ ಇರ್ತಾಳೆ ಅನ್ನೋ ಥರ ಆಗ್ಬಿಡಿದೆ. ಅವಳು ಆ್ಯಕ್ಚುಲಿ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ಲು ಇಲ್ಲಿ. ಏನು ಅಂಗಡಿನೇ ಇಲ್ಲ ಗೈಸ್ ತಿನ್ನೋ ಅಂಥದ್ದು, ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಂ ಬಿಡಿ ಆಯಿತು, ಇವಾಗ ನಮಗಿನ್ನ 1/2 hour ಟೈಮ್ ಇದೆ, ನೋಡ್ಬೇಕು ಏನು ಸಿಗುತ್ತೋ ಏನೋ ತಿನ್ನೋಕ್ಕೆ ಅಂತ. ನನಗೇನು ಕಾಣಿಸ್ತಿಲ್ಲ ತಿನ್ನೋ ಅಂಥದ್ದು. ಏನು ಮಾಡ್ತೀನೋ ಒಳಗಡೆ ಕೊಡೋ ಊಟ ಅಂತೂ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ, ಇಲ್ಲೇ ಏನಾದ್ರು ತೊಗೋಬೇಕು ಗೈಸ್. ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಬ್ಯಾಂಗ್ಳೂರಲ್ಲಿದ್ದೆ, ಫೈನಲಿ ಲಂಡನ್ಗೆ ಹೋಗ್ತಾ ಇದ್ದೀನಿ. ನನ್ನ ಹೆಲ್ತು ಪ್ರತಿಯೊಂದು ಇವಾಗ ಐ ಆಮ್ ಟೋಟಲಿ ಫೈನ್. ಪ್ರತಿಯೊಂದು ಮೆಡಿಸಿನ್ಸ್ ಆಗಲಿ ಸಪ್ಲಿಮೆಂಟ್ಸ್ ಆಗಲಿ ಎಲ್ಲ ತೊಗೊಂಡಿದ್ದೀನಿ. ಐ ಆಮ್ ರೆಡಿ ಟು ಗೋ ಆ್ಯಂಡ್ ಲಿವ್ ಅ ಲೈಫ್ ಅಗೇನ್ ಇನ್ ಲಂಡನ್. ಇನ್ನು ಮುಂದೆ ಫುಲ್ ಸ್ಟ್ರಾಂಗ್ ಆಗಿರ್ತೀನಿ ಗೈಸ್. ನಾನು ಸ್ಟ್ರಾಂಗಾಗೇ ಇದ್ದೆ, ಬಟ್ ಈ ಹೆಲ್ತ್ ಅನ್ನೋದು ಬಂದುಬಿಡುತ್ತಲ್ಲ, ಆವಾಗ ಮನುಷ್ಯರನ್ನ ವೀಕ್ ಮಾಡಿಬಿಡುತ್ತದು. ಇವಾಗ ಏನಿಲ್ಲ, ಡಾಕ್ಟರ್ಗೆಲ್ಲ ಕ್ಲೀನಾಗಿ ತೋರಿಸಿ ಎಲ್ಲ ಹೆಲ್ತ್ ಚೆಕಪ್ ಮಾಡಿಸಿ ನಾವು ಐ ಆಮ್ ರೆಡಿ ಟು ಗೋ. ಇವಾಗ ಇಲ್ಲಿ ಯಾವುದೋ ಒಂದು ನೋಡಿದ್ದೀನಿ ಗೈಸ್, ಇಲ್ಲೆಲ್ಲ ನನಗೆ ತಿನ್ನೋಕ್ಕಾಗಲ್ಲ ಗೈಸ್. ಕಾಣಿಸಿ ಅದಕ್ಕೆ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ಅವಳಲ್ಲೇ ಕುತ್ಕೊಂಡ್ಳು. ನಾನು ಅದಕ್ಕೆ ಇಲ್ಲಿ ಬಂದೆ, ತಿನ್ನೋಕ್ಕೆ ಏನಾದ್ರು ಸಿಗುತ್ತಾ ಅಂತ. ಇರಿ ತೊಗೊಂಬಿಟ್ಟು ಸಿಗ್ತೀನಿ. ನಾನಿವಾಗ ಮಖಾನ ತೊಗೊಂಡೆ, ಒಂದು ಬೇರೆ ಏನೂ ಸಿಕ್ಕಿಲ್ಲ, ಎಲ್ಲ ಏನೋ ತಿನ್ನೋ ಥರ ಅಂತೂ ಇರಲಿಲ್ಲ. ನಮ್ಮಪ್ಪ ಇನ್ನೊಂದ್ಸರಿ ಫೋನ್ ಮಾಡಿದರು. ನಮ್ಮಪ್ಪಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನನಗೆ ಈಗಲೇ ಓಡೋಗ್ಬಿಡೋಣ ವಾಪಸ್ ಮನೆಗೆ ಅಂತ ಅನ್ನಿಸ್ತಿದೆ. ಫೋನ್ ಮಾಡಿಬಿಟ್ಟು ಬೋರ್ಡಿಂಗ್ ಪಾಸ್ ಕಳಿಸಮ್ಮ ಅಂತ ಅಂದರು. ಏಕೆಂದರೆ ಅದರಲ್ಲಿ ಫ್ಲೈಟ್ ನಂಬರ್ ಇರುತ್ತೆ ಅಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಟ್ರ್ಯಾಕಿಂಗ್ ಮಾಡ್ತಾ ಇರ್ತಾರೆ. ನಾನು ಎಲ್ಲಿದ್ದೀನಿ, ಎಷ್ಟೊತ್ತಿಗೆ ರೀಚ್ ಆದೆ, ಎಷ್ಟೊತ್ತಿಗೆ ಹೋದೆ ಅನ್ನೋ ಥರ, ಸೇಫಾಗಿದ್ದೀನಾ ಇಲ್ವಾ, ಸೇಫಾಗಿ ರೀಚ್ ಆಗ್ತಿದ್ದೀನಾ ಇಲ್ವಾ ಅಂತ. ವೆರಿ ಕ್ಯೂಟ್ ಗೈಸ್. ಅದಕ್ಕೆ ನನಗೆ ಯಾವಾಗಲೂ ನಮ್ಮಪ್ಪ ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಅನಿಸೋದು. ಇಲ್ಲಿ ನಾನು ಏನು ಹೇಳ್ತಾ ಇದ್ದೆ ಯಾವಾಗಲೇ ಅಂದರೆ, ಸೂಟ್ ಕೇಸ್ದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತು. ನಾನು ಮತ್ತು ಜಾನ್ಸಿ ಲಂಡನಿಂದ ಬರಬೇಕಾದ್ರೆ ಒಂದೊಂದೇ ಸೂಟ್ ಕೇಸ್ ತಂದಿದ್ವಿ. ಸೊ ಇಲ್ಲಿ ವಾಪಸ್ ಹೋಗ್ತಾ 2 ಸೂಟ್ ಕೇಸ್ ಅಲವೆನ್ಸ್ ಇತ್ತು. ಬಟ್ ನಾವು ಸೂಟ್ ಕೇಸ್ ಇನ್ನೊಂದು ತೊಗೊಂಡೋಗೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಆಲ್ರೆಡಿ ಎಷ್ಟೊಂದು ಸೂಟ್ ಕೇಸ್ ಇಟ್ಬಿಟ್ಟಿದ್ದೀವಿ. ಮನೇಲಿ ಸೂಟ್ ಕೇಸ್ ಅಲ್ಲ, ನಮಗೆ ಜಾಗ ಇಲ್ಲ ಮನೇಲಿ, ಸೂಟ್ ಕೇಸ್ ಇಡೋಕ್ಕೆ ಎಲ್ಲಿ ಜಾಗ ಅಂತ ಅಂದ್ಬಿಟ್ಟು ಜಾನ್ಸಿ ಏನು ಮಾಡಿಬಿಡಿದಾಳೆ, ಒಂದೇ ಸೂಟ್ ಕೇಸಲ್ಲಿ ಚೆನ್ನಾಗಿ ಜಾಸ್ತಿ ಐಟಮ್ಸ್ ತುಂಬಿಡಿದಾಳೆ. ಒಂದು ದೊಡ್ಡ ಸೂಟ್ ಕೇಸು, ಇನ್ನೊಂದು ಚಿಕ್ಕ ಸೂಟ್ ಕೇಸ್ ಬರುತ್ತಲ್ಲ, ಚೆಕ್ಕಿಂದೊಂದು ಕ್ಯಾಬಿಂದೊಂದು, ಎರಡನ್ನೂ ನಾವು ಚೆಕ್ಕಿನ್ಗೆ ಹಾಕ್ಬಿಟ್ವಿ. ಅದೊಂಚೂರು ಪ್ರಾಬ್ಲಮ್ ಆಯ್ತು ಅವಳ್ದು. ಸೊ ಅವಳು ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು ಅಲ್ಲಿ. ಗೈಸ್ ಏರ್ಪೋರ್ಟಿಗೆ ಹೆಂಗೆ ಬರ್ಬೇಕು ಗೊತ್ತಾ, ಕೈ ಬೀಸ್ಕೊಂಡು ಆರಾಮಾಗಿ ಬರಬೇಕು. ಜಾಕೆಟ್ ಹಾಕೊಂಡು ನನಗೆ ಫುಲ್ಲು ಶೆಕೆ ಆಗ್ತಿದೆ. ಅಲ್ಲಿ ಲಂಡನ್ಗೆ ಹೋಗಿದ ತಕ್ಷಣ ಚಳಿ ಚಳಿ ಚಳಿ. ಹೊಸ ಫೋನಲ್ಲಿ ವ್ಲಾಗ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಆ್ಯಕ್ಚುಲಿ ಸ್ಲ್ಯಾಂಟಾಗಿ ಹಿಡ್ಕೊಂಡು ಮಾಡ್ತಾ ಇಲ್ಲ ವ್ಲಾಗ್ನ, ಯಾರ ಜೊತೆನೋ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಇದೆ. ಚೆನ್ನಾಗಿದೆ ಗೈಸ್ ಒಂಥರ. ಯಾರ್ಯಾರು 17 Pro Max ತೊಗೊಂಡ್ರಿ ಕಮೆಂಟ್ ಮಾಡಿ, ಮತ್ತು ಯಾರ್ಯಾರಿಗೆ ಆರೆಂಜ್ ಕಲರ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ನಾನು ಆ್ಯಕ್ಚುಲಿ ಆರೆಂಜ್ ಕಲರ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಯಾಕೋ ಸ್ವಲ್ಪ ಎಲ್ಲರ ಹತ್ರ ಇದೆ ಮತ್ತು ಫುಲ್ ಕಣ್ಣಿಗೆ ಹೊಡಿತಿದೆ ಅನ್ನೋ ಥರ ಇತ್ತು. ಅದಕ್ಕೆ ನಾನು ಆರೆಂಜ್ ಕಲರ್ ತೊಗೊಳ್ಳಿಲ್ಲ. ಬ್ಯಾಗ್ನ ಚೆಕ್-ಇನ್ ಮಾಡೋ ಟೈಮಲ್ಲಿ ಒಬ್ಬರು ಅಂಕಲ್ ಇರ್ತಾರೆ ಅಲ್ವಾ, ಬ್ಯಾಗೆಲ್ಲ ಚೆಕ್-ಇನ್ ಮಾಡೋಕ್ಕೆ ಅಂತ, ಅವ್ರಿಗೆ ನಾವು ಹೇಳಿಬಿಟ್ಟು ನಮಗೆ ಅಂತಲೇ 3 ಸೀಟ್ ಇರುತ್ತೆ ಗೊತ್ತಾ, 3 ಸೀಟು ಇರೋ ಥರ ಕೊಟ್ಬಿಡಿ, ಅಕ್ಕಪಕ್ಕದಲ್ಲಿ ಯಾರೂ ಇರೋದು ಬೇಡ, ಆರಾಮಾಗಿ ಹೋಗ್ಬೋದು ಅಂತ ಕೇಳಿದ್ವಿ. ಸೊ ಅದಕ್ಕೆ ಪಾಪ ಅಂಕಲ್ಲು ನಮಗೋಸ್ಕರ ಅಂತ ಅಂದ್ಬಿಟ್ಟು ನನಗಿವಾಗ ಇನ್ನೊಂದು ಬೋರ್ಡಿಂಗ್ ಪಾಸ್ ಕೊಟ್ಟರು, ಆವಾಗಲೇ ಬೇರೆದಿತ್ತು. ಸೊ ಇವಾಗ 3 ಸೀಟು ನಮ್ಮದೇ ಗೈಸ್, ಆರಾಮಾಗಿ ಹೋಗ್ಬೋದು. ಹೋದ್ಸಲಿ ಬಂದಾಗ ಫಸ್ಟ್ ಟೈಮ್ ಬಂದ್ವಿ ಗೊತ್ತಾ, ಆವಾಗ ನೀವೇ ನೋಡಿರ್ತೀರ, ತುಂಬ ಚೆನ್ನಾಗಿ ಆರಾಮಾಗಿ ಬಂದ್ವಿ, ಮಧ್ಯದಲ್ಲಿ ಯಾರೂ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಇಕ್ಕಟ್ಟಾಗೋಯ್ತು, ನನಗೆ ಎಷ್ಟು ಹಿಂಸೆ ಆಗೋಯ್ತು ಅಂದರೆ 11 hours ಯಾವಾಗ ಆಗುತ್ತೋ ಅನಿಸ್ಬಿಡ್ತು. ಇವಾಗ 11 hours ಟ್ರಾವೆಲ್ ಮಾಡಬೇಕು. ನಾನಂತೂ ನೈಟ್ ಪೂರ ನಿದ್ದೆ ಮಾಡಿಲ್ಲ, ಜಾನ್ಸಿನೂ ನಿದ್ದೆ ಮಾಡಿಲ್ಲ. ಅದಕ್ಕೆ ಅವಳು ಟಯರ್ಡ್ ಆಗಿಬಿಡಿದಾಳೆ. ಅವಳು ನಿದ್ದೆ ಮಾಡಿಲ್ಲ ಅಂದರೆ ಫುಲ್ ಟಯರ್ಡ್ ಆಗಿಬಿಡುತ್ತೆ. ನಾನೇಗೋ ಸಸ್ಟೈನ್ ಮಾಡಿಬಿಡ್ತೀನಿ ನಿದ್ದೆ ಮಾಡಿಲ್ಲ ಅಂದ್ರೂ. ಈಗೇನಿಲ್ಲ, ಸೀದಾ ಫ್ಲೈಟ್ಗೆ ಹೋಗಿ ತಾಚಿ ಅಷ್ಟೇ. ಏನು ಕೊಡ್ತಾರೋ ಅದನ್ನು ತಿನ್ಕೊಂಡು, ಅದನ್ನು ತಿನ್ನೋಕ್ಕೂ ಆಗಲ್ಲ ಗೈಸ್, ಅದೇ ಗೈಸ್ ಹಿಂಸೆ. ತೋರಿಸ್ತೀನಿ ರೀ ಫ್ಲೈಟ್ನ. ಬೆಳಗಾಗೋಯ್ತು ಆಲ್ರೆಡಿ,
ನಮ್ಮ ಫ್ಲೈಟ್ ಇರೋದು ಮಾರ್ನಿಂಗ್ 7:15ಗೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:20 ಆಗಿದೆ. ಇನ್ನೊಂದು 10 ಮಿನಿಟ್ಸಲ್ಲಿ ಬೋರ್ಡಿಂಗ್ ಆಗುತ್ತೆ. ಎಲ್ಲ ಸೀಟಿಂಗ್ ಏರಿಯಾದಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಜಾನ್ಸಿ ಅಲ್ಲೇ ಇದ್ದಾಳೆ, ಕಾಯ್ತಾ ಇದ್ದಾಳೆ ನನಗೋಸ್ಕರ. ಬನ್ನಿ, ಫ್ಲೈಟ್ ಒಳಗೆ ಹೋದ್ಮೇಲೆ ಸಿಗ್ತೀನಿ. ಏರ್ಪೋರ್ಟಲ್ಲೂ ಸ್ಪ್ಯಾರೋಸ್ ಹಾಕಿದ್ದಾರೆ. ಸಾಕಿಲ್ಲ ಗೈಸ್, ಅದು ಬಂದ್ಬಿಟ್ಟಿದೆ ಒಳಗಡೆ ನೋಡಿ ಗೈಸ್. ಇವಾಗ ನಾವು ಬಂದು ಕೂತ್ಕೊಂಡಿದ್ದೀವಿ. ಕಿಟಕಿ ಪಕ್ಕ ಸಿಕ್ಕಿದೆ. ಅಲ್ಲಿ ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಜಾನ್ಸಿ ಇದ್ದಾಳೆ. ನಮಗೆ ಟಿ ವಿ ಇದೆ, ಆರಾಮಾಗಿ ಟಿ ವಿ ನೋಡಿಕೊಂಡು ನೋಡಿ ಗೈಸ್. ಇಲ್ಲೇ ಕೂಡ ಯಾರೂ ಇಲ್ಲ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಸೂಪರ್. ಹಿಂಗಿದ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಕಂಫರ್ಟ್. ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಟಿ ವಿಲಿ ಏನಾದ್ರು ನೋಡಬೇಕು ಅಷ್ಟೇ. ಫ್ಲೈಟ್ ಟೇಕ್ ಆಫ್ ಆದಮೇಲೆ ತೋರಿಸ್ತೀನಿ. ಸ್ಟೇಟ್ಯೂನ್. ವೆದರ್ ಎಷ್ಟು ಕ್ಲೌಡಿ ಇದೆ ಅಂತ ಅಂದರೆ, ಆವಾಗಲೇ ಇಲ್ಲೊಂದು ಫ್ಲೈಟ್ ಹೋಯ್ತು. ಇಲ್ಲಿಂದ ಹಿಂಗೆ ಟೇಕ್ ಆಫ್ ಆಗಿದ ತಕ್ಷಣ, ಅದ್ರೊಳಗಡೆ ಹೋಗಿದ ತಕ್ಷಣ ಫ್ಲೈಟೇ ಕಾಣಿಸ್ಲಿಲ್ಲ. ವೆದರು ಸ್ವಲ್ಪ ಬ್ಯಾಡಾಗೇ ಇದೆ. ಸೇಫಾಗಿ ಹೋಗಿ ರೀಚ್ ಆದರೆ ಸಾಕಪ್ಪ ಲಂಡನ್ಗೆ. ಟೇಕ್ ಆಫಿಗೆ ರೆಡಿ ಆಗ್ತಾ ಇದ್ದಾರೆ. ನಾವು ಹೋಗ್ತಾ ಇರೋಂಥ ಏರ್ವೇಸ್ ಬಂದು ಬ್ರಿಟಿಷ್ ಏರ್ವೇಸ್. ಸೊ ನೀವೆಲ್ಲ ಯಾರು ಲಂಡನ್ನಿಗೆ ಬಂದರೆ ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಸೊ ಅದಕ್ಕೆ ದಯವಿಟ್ಟು ಒಳ್ಳೆ ಏರ್ವೇಸಲ್ಲಿ ಬನ್ನಿ. ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಟು ಕಮ್ ಇನ್ ಬ್ರಿಟಿಷ್ ಏರ್ವೇಸ್ ಬಿಕಾಸ್ ಇಟ್ಸ್ ಕಂಪೇರ್ಡ್ ಟು ಅದರ್ ಏರ್ವೇಸ್ ಇಟ್ಸ್ ರಿಯಲಿ ನೈಸ್. ನಾನು ಜಾಸ್ತಿ ಪ್ರಿಫರ್ ಮಾಡೋದು ಬ್ರಿಟಿಷ್ ಏರ್ವೇಸ್. ಸೊ ಗೈಸ್ ಬನ್ನಿ ಇವಾಗ. ಗೈಸ್ ಇವರೆಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಈ ಥರ ಟಿ ವಿ ಸ್ಕ್ರೀನಲ್ಲಿ ಪ್ಲೇ ಮಾಡಿ ಒಂಥರ ಮೂವಿ ಸೀನ್ ಥರ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆಕ್ಸಿಜನ್ ಮಾಸ್ಕ್ ಹೆಂಗೆ ಹಾಕೊಳ್ಳೋದು, ಲೈಫ್ ಜಾಕೆಟ್ ಹೇಗೆ ಹಾಕೊಳ್ಳೋದು ಅನ್ನೋದನ್ನೆಲ್ಲ ಈ ಥರ ಸ್ಮಾಲ್ ಶಾರ್ಟ್ ಫಿಲಮ್ ಥರ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ತೋರಿಸ್ತಾ ಇದ್ದಾರೆ. ಮಳೆ ಬಂತು ಗೈಸ್, ಅಯ್ಯೋ ಬ್ಯಾಡ್ ಲಕ್. ಹೀಥ್ರೋನಿಂದ ಕನೆಕ್ಟಿಂಗ್ ವಿಮಾನ ಹೊಂದಿದ್ದರೆ ನಿಮ್ಮ ನಿರ್ಗಮನಕ್ಕೆ ಸಂಖ್ಯೆಯನ್ನು ತಿಳಿಯಲು ಮಾಹಿತಿ ಪರದೆಯನ್ನು ಪರಿಶೀಲಿಸಿ. ಈ ಮಾಹಿತಿ ಪರದೆಯ ಮೇಲೆ ಇಲ್ಲದಿದ್ದಲ್ಲಿ ಟರ್ಮಿನಲ್ 5 ಫ್ಲೈಟ್ ಕನೆಕ್ಷನ್ಸ್ ವಿಭಾಗದವರೆಗೆ ಸ್ಥಳದಲ್ಲಿಯೇ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಎಲ್ಲ ಪ್ರಯಾಣಿಕರು ಇಳಿದ ನಂತರ ನಾವು ನಿಮ್ಮ ಸಹಾಯಕ್ಕೆ ಬರುತ್ತೇವೆ. ಬ್ರಿಟಿಷ್ ಏರ್ವೇಸ್ ಮತ್ತು ಒನ್ ವರ್ಲ್ಡ್ ಅಲೈನ್ಸ್ ಜೊತೆಗೆ ಪ್ರಯಾಣಿಸಿದ್ದಕ್ಕೆ ಧನ್ಯವಾದ. ನಿಮ್ಮ ಪ್ರಯಾಣ ಸುಖಕರವಾಗಿತ್ತೆಂದು ಭಾವಿಸುತ್ತೇವೆ. ಪುನಃ ನಿಮ್ಮ ಸೇವೆ ಮಾಡುವ ಅವಕಾಶಕ್ಕೆ ಕಾಯುತ್ತೇವೆ. ಧನ್ಯವಾದ ಹಾಗೂ ಶುಭ ದಿನ. ಕನ್ನಡದಲ್ಲಿ ಸ್ಪೀಚ್ ಕೊಟ್ಟರು ಗೈಸ್, ಅದು ಬ್ರಿಟಿಷ್ ಏರ್ವೇಸಲ್ಲಿ. ತುಂಬ ಖುಷಿ ಆಗುತ್ತೆ ಕೇಳಿ. ಮಕ್ಕಳು ಕಿರ್ಚಾಡ್ತಾನೆ ಇದ್ದರು, ಅರ್ಧಂಬರ್ಧ ನಿದ್ದೆ ಆಯಿತು. ಇವಾಗ ಲ್ಯಾಂಡ್ ಆಗಿದ್ದೀವಿ. ಸ್ವಲ್ಪ ಸನ್ನಿ ಇದೆ, ಆದರೆ ಈಚೆಗಡೆ ವೆದರ್ ಹೆಂಗಿದೆ ಗೊತ್ತಿಲ್ಲ. 7 ಡಿಗ್ರಿ ಇದೆಯಂತೆ. ಹೋಗಿ ನೋಡಬೇಕು ಹೆಂಗಿದೆ ಏನು ವೆದರು ಅಂತ. ಬನ್ನಿ ಇವಾಗ ಹೋಗಿ ಬ್ಯಾಗೇಜ್ ಕಲೆಕ್ಟ್ ಮಾಡೋಣ. ಇವಾಗ ಫೈನಲಿ ನಮ್ಮ ಬ್ಯಾಗೇಜ್ ಕೌಂಟ್ರಲ್ಲಿದ್ದೀವಿ. ಬ್ಯಾಗೇಜಿಗೆ ಕಾಯ್ತಾ ಇದ್ದೀವಿ. ಇನ್ನು ವೆದರ್ ಈಚೆಗಡೆ ಹೆಂಗಿದೆ ಗೊತ್ತಿಲ್ಲ. ಇಟ್ ವಾಸ್ ನೈಸ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು ಎಲ್ಲ, ಏನೂ ಅಷ್ಟು ಕಷ್ಟ ಆಗಲಿಲ್ಲ. ನಮಗೆ 3 ಸೀಟ್ ಇತ್ತಲ್ವ, ಆರಾಮಾಗಿ ಕುತ್ಕೊಂಡ್ಬಂದ್ವಿ ನಾವಿಬ್ಬರೇ. ಚೆನ್ನಾಗಿತ್ತು, ಸುಖಕರವಾಗಿತ್ತು ನಮ್ಮ ಜರ್ನಿ. ಕಾಯ್ತಾ ಇದ್ದೀವಿ ನಮ್ಮ ಬ್ಯಾಗೇಜ್ ಬರೋಷ್ಟರಲ್ಲಿ. ಇವತ್ತೆಲ್ಲ ಆಗುತ್ತೆ ಗೈಸ್, ಪ್ರತಿ ಸಲ ಬ್ಯಾಗೇಜ್ ಬರೋಷ್ಟರಲ್ಲಿ ನನಗೆ ಫುಲ್ಲು ಡ್ರೈನ್ ಔಟ್ ಆಗಿಬಿಟ್ಟಿರ್ತೀನಿ. ಇವಾಗ ಬ್ಯಾಗೇಜ್ ಬಂದಿದ ತಕ್ಷಣ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ. ಇವಾಗ ನಾವು ಫೈನಲಿ ಕ್ಯಾಬಲ್ಲಿ ಕೂತಿದ್ದೀವಿ. ಇಲ್ಲಿ ನೋಡಿ ಜಾನ್ಸಿ ಇದ್ದಾಳೆ. ನಾವು ನಾವು ಈಚೆಗಡೆ ಕ್ಯಾಬ್ ಬುಕ್ ಮಾಡೋಣ ಅಂತ ಕಾಯ್ತಾ ಇದ್ವಿ. ಅಲ್ಲೇ ನಾವು ಬೇಕು ಖಂಡಿತವಾಗ್ಲೂ ಗೈಸ್, ನೀವು ಹುಷಾರಾಗಿರಿ. ಏನೋ ಗೊತ್ತಿಲ್ಲ,
ಒಂದು ಯಪ್ಪ ಬಂದು ನಾವೀಚೆ ಇರೋಬ್ರು ಹೇಳ್ತೀನಿ. ಆಮೇಲೆ ಅವ್ರು ಬಂದ್ಬಿಟ್ರೆ ಮಾತಾಡೋಕ್ಕಾಗಲ್ಲ, ಅವರು ಬೇರೆ ದೇಶದವ್ರಂತೆ. ಅದು ಕುಂಟ್ಕೊಂಡು ನಡ್ಕೊಂಡು ಬರ್ತಾರೆ. ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ತೋರಿಸ್ತೀನಿ ಅವ್ರನ್ನ. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ನಾವು ಈಚೆ ಕಡೆ ನಿಂತ್ಕೊಂಡಿದ್ವಿ, ಕಾಯ್ತಾ ಇದ್ವಿ ಲಗೇಜ್ ಎಲ್ಲ ಎತ್ಕೊಂಡು. ಆವಾಗ ಇವರೊಬ್ಬರು ಬಂದ್ಬಿಟ್ಟು ಏನಂದ್ರು, ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಕ್ಯಾಬ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದರು. ಹೌದು ಅಂತ ಅಂದ್ವಿ. ಬನ್ನಿ ಅಂತ ಅಂದ್ಬಿಟ್ಟು ಆ ಕಡೆ ಬೇರೆ ನಾವು ಆ್ಯಕ್ಚುಲಿ ಟ್ಯಾಕ್ಸಿ ಇರೋ ಜಾಗದಲ್ಲಿ ಹೋಗಿದ್ವಿ. ಆಯಿತು ಅಂದ್ಬಿಟ್ಟು ಇವರು ಊಬರ್ ಎಲ್ಲ ಇರೋ ಜಾಗಕ್ಕೆ ಲಿಫ್ಟಲ್ಲಿ ಕರ್ಕೊಂಡೋದ್ರು. ಸೊ ಇದೇ ಜಾಗ ಅಂತ ಅಂದ್ಕೊಂಡು ಇವರು ಬೇರೆ ಕ್ಯಾಬ್ ಅವ್ರನ್ನ ಕರೆಸಿ ನಮ್ಮನ್ನ ಕಳಿಸ್ತಾರೆ ಅಂದ್ಕೊಂಡ್ವಿ. ನಾನು ನೋಡಿದ್ರೆ ಇದೇ ಅಪ್ಪ ಹೋಗ್ಬಿಟ್ಟು ಸೀದಾ ಕಾರ್ ತೊಗೊಂಡ್ಬಂದ್ಬಿಟ್ಟು ಬನ್ನಿ ಅಂತ ಲಗೇಜ್ ಎಲ್ಲ ಹತ್ತಿಸ್ಕೊಬಿಟ್ಟವ್ರೆ. ಏನೋ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ ಗೈಸ್. ನಾವು ಮಾಡ್ದಂಗೆ ನೀವು ಯಾರೂ ಮಾಡಬೇಡಿ. ಏನೋ ನಮಗೆ ಎಲ್ಲ ಬೇಗ ಬೇಗ ಆಗೋಯ್ತು ಗೈಸ್. ನಮ್ಮ ಇಮಿಗ್ರೇಷನ್ ಕೂಡ ಟಕ್ ಅಂತ ಆಯಿತು. ನಮ್ಮದು ಸೂಟ್ ಕೇಸ್ ಬೇರೆ ಕ್ಲೀನಾಗಿ ಬಿಟ್ಟಾಗಲಿಲ್ಲ ನೋಡಿ. ಅಲ್ಲಿದೆ ನೋಡಿ, ಕಾಣಿಸ್ತಿದೆಯಾ? ನನ್ನ ಸೂಟ್ ಕೇಸ್ ಇಲ್ಲಿ ಮುಂದೆ ಹಿಡ್ಕೊಂಡಿದ್ದಾರೆ. ಇದು ನಾರ್ಮಲ್ 4-5 ಸೀಟರ್ ಕಾರು. ನಾವು ಯೂಶ್ವಲಾಗಿ XL-ಅಲ್ಲಿ ಬರೋದು, ಯಾಕೆಂದರೆ ದೊಡ್ಡ ದೊಡ್ಡ ಸೂಟ್ ಕೇಸ್ ಇರುತ್ತಲ್ಲ ಅಂತ. ಈಗ ಏನೋ ಹಿಂಗೆ ಹೋಗ್ತಾ ಇದ್ವಿ, ನಮಗೂ ರೂಟೆಲ್ಲ ಗೊತ್ತಲ್ಲ. ಸೊ ಫಸ್ಟ್ ಟೈಮ್ ಆಗಿದ್ರೆ ಹೆದರ್ಕೋಬೇಕಿತ್ತು. ಈಗಲೂ ಸ್ವಲ್ಪ ಭಯ ಇದೆ. ನೋಡೋಣ, ಹೋಪ್ಫುಲಿ ನಂಬಿ ಹೋಗ್ತಾ ಇದೀವಿ ಗೈಸ್. ನೋಡೋಣ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೇಫಾಗಿ ಮನೆಗೆ ಹೋಗ್ತೀವ, ಬೇರೆ ಎಲ್ಲರೂ ಹೋಗ್ತೀವ ಅಂತ ಇವಳು ಫುಲ್ಲು ಟೆನ್ಷನ್ ಆಗ್ತಾ ಇದೆಯಂತೆ. ಫುಲ್ ಸಸ್ ಅಂತ ಅಂತವಳೆ. ಏನು ಅನ್ಸುತ್ತೆ ನಿಂಗೆ? ಚಳಿ ಹೆಂಗಿದೆ? ನನಗೆ ಫುಲ್ ಕೈಯೆಲ್ಲ ರೆಡ್ ಆಗೋಯ್ತು ಅವಾಗಲೇ. ಹೌದು ಗೈಸ್, ಫಸ್ಟು ಗ್ಲೌಸ್ ತೊಗೋಬೇಕಿಲ್ಲ ಅಂದರೆ ಆಗಲ್ಲ. ಫಸ್ಟ್ ಟೈಮ್ ಆದರೆ ನಾವು ಏರ್ಪೋರ್ಟಿಗೆ ಬಂದಿದ ತಕ್ಷಣ ಜನ ಕಾಯೋರು ನಮಗೆ, ವಾವ್ ಬಂದರು ಅಂತ. ಈಗ ನಮಗೆ ನಾವೇ ಬುಕ್ ಮಾಡಿಕೊಂಡು ನಾವೇ ಕಲ್ತ್ಬಿಟ್ವಿ ಗೈಸ್. ಇಂಡಿಪೆಂಡೆಂಟ್ ಲೈಫ್ ಸ್ಟೈಲ್ನ ನಾನು ಜಾನ್ಸಿ ಸಾರಿ ಬಿಡಿ ಗೈಸ್. ಸೇಮ್ ಡೈಲಾಗ್ ರಿಪೀಟ್ ಹೊಡಿಯೋಕ್ಕೆ ಇಷ್ಟ ಇಲ್ಲ ನನಗೆ. ಮನೆಗೆ ಹೋಗಿ ಸಿಗ್ತೀನಿ, ಬಾಯ್. ಇವಾಗ ಇವರೇ ನಮ್ಮನ್ನ ಫೈನಲಿ ಕರ್ಕೊಬಂದು ಮನೆಗೆ ಬಿಟ್ಟಿದ್ದಾರೆ ಹುಷಾರಾಗಿ. ನಮ್ಮ ಮನೆಗೆ ಬಂದ್ವಿ, ತುಂಬ ಖುಷಿ ಆಗ್ತಿದೆ ನೋಡಿ. ನಮ್ಮ ಮನೆ ಮುಂದೆ ಇರೋ ಮರ ಹಿಂಗಾಗ್ಬಿಡಿದೆ, ಎಲೆನೇ ಇಲ್ಲ. ನಮ್ಮ ಮನೆ ಬಂತು ಗೈಸ್, ತುಂಬ ಖುಷಿ ಆಗ್ತಿದೆ. ಇವಾಗ ಅವಳವ್ರಿಗೆ ದುಡ್ಡು ಕೊಡ್ತಾ ಇದ್ದಾಳೆ ಅಷ್ಟೇ. ಹುಷಾರಾಗಿ ಕರ್ಕೊಬಂದುಬಿಟ್ರು ಅಂದರು. ಸ್ಟ್ರೇಂಜರ್ನ UK ನಂಬಿದ್ದಕ್ಕೂ ಒಂಥರ ಒಳ್ಳೇದಾಯಿತು ಅಂತ ಅನ್ನಿಸ್ತು. ಕರ್ಕೊಬಂದು ಸೇಫಾಗಿ ಬಿಟ್ಟವ್ರ ಮನೆಗೆ. ಇವಾಗ ತುಂಬ ಚಳಿ ಆಗ್ತಿದೆ, ಮನೆಗೆ ಹೋಗ್ಬಿಡ್ತೀವಿ. ನಾಳೆ ಬೆಳಗ್ಗೆ ವ್ಲಾಗ್ ಮಾಡ್ತೀನಿ. ಬಾಯ್ ಗೈಸ್. ಅಷ್ಟೇ.